ಹೀ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಈ ಲಿಸ್ಟಲ್ಲಿ ನೀವು ಆಗಿ ಬಂದಿರೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ಆಯ್ಕೆ ಮಾಡಿ ಕವರ್ ಮಾಡ್ತಾ ಇದ್ದೀನಿ. ಅದಕ್ಕೆ ವಿಡಿಯೋನು ಕೊನೆಯವರೆಗೂ ಖಂಡಿತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಕೌಂಟೌನ್ ನಂಬರ್ 5 ಅಲ್ಲಿ ಬರೋ ಮೂವಿ ಹೆಸರು ಮೇಡ್ ಇನ್ ಬ್ಯಾಂಗ್ಳೂರ್. ಇದು 2022 ಅಲ್ಲಿ ಬಂದ ಕನ್ನಡ ಭಾಷೆಯ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 8.9 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ ಮೂವಿಯನ್ನು ಪ್ರದೀಪ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದರ ಕಾಸ್ಟಲ್ಲಿ ಲೀಡ್ ರೋಲ್ನಲ್ಲಿ ಪ್ರಕಾಶ್ ಬೆಲ್ವಾಡಿ, ಅನಂತ್ನಾಗ್, ಸಾಯಿ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಮಂಜುನಾಥ್ ಅನ್ನೋರ್ದು. ಅವರು ಬೆಂಗಳೂರಿನಲ್ಲೇ ಇರ್ತಾರೆ. ಅವ್ರ ಜೊತೆ ಒಂದು ಘಟನೆ ಆಗುತ್ತೆ. ಮುಂದೆ ಮೂವಿಯ ಪೂರ್ತಿ ಸ್ಟೋರಿನೇ ಬದಲಾಗುತ್ತೆ. ಕತೆಯ ಬಗ್ಗೆ ಹೇಳಲ್ಲ, ಜಾಸ್ತಿ ಸ್ಪಾಯ್ಲರ್ ಆಗುತ್ತೆ. ಅದಕ್ಕೆ ಮೂವಿಯನ್ನು ಡೈರೆಕ್ಟ್ ಆಗಿ ಹೋಗಿ ನೋಡಿ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಎಂಜಾಯ್ ಮಾಡಿ. ನಂಬರ್ 4 ಅಲ್ಲಿ ಬರೋ ಮೂವಿ ಹೆಸರು ದಾರಿ ಯಾವುದಯ್ಯ ವೈಕುಂಠೆ. ಇದು 2021 ಅಲ್ಲಿ ಬಂದ ಕನ್ನಡ ಭಾಷೆಯ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDb ಹಾಗೆ ಗೂಗಲ್ ಯೂಸರ್ಸ್ ಕಡೆಯಿಂದ ಇನ್ನೂ ರೇಟಿಂಗ್ ಬಂದಿಲ್ಲ. ಈ ಮೂವಿಯ ಸ್ಟಾರ್ ಕಾಸ್ಟಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು ಸಿದ್ದು ಪೂರ್ಣಚಂದ್ರ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಮೂವಿಯ ಸ್ಟಾರ್ಟಿಂಗಲ್ಲಿ ಒಂದು ಮರ್ಡರ್ ಆಗುತ್ತೆ. ಆ ಕೇಸ್ ಅನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸಿದ್ದು ಅನ್ನೋರು ಬರ್ತಾರೆ. ಮುಂದೆ ಆ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡುವಾಗ ಅವರಿಗೆ ತುಂಬಾ ವಿಸ್ಮಯವಾದ ವಿಷಯಗಳು ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಿ. ಸ್ಟೋರಿ ಚೆನ್ನಾಗಿದೆ, ತುಂಬಾ ಎಂಗೇಜಿಂಗ್ ವೇಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದಕ್ಕೆ ಈ ಮೂವಿಯನ್ನು ಒಂದ್ಸಲ ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ನಂಬರ್ 3 ಅಲ್ಲಿ ಬರೋ ಮೂವಿ ಇದ್ರು ಕಾಶಿ ಇನ್ ಎ ಸರ್ಚ್ ಆಫ್ ಗಂಗಾ. ಇದು 2018 ಬಂದ ಹಿಂದಿ ಭಾಷೆಯ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 5.3 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 68% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಶರ್ಮಾನ್ ಜೋಶಿ, ಐಶ್ವರ್ಯ ದೇವನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಕಾಶಿ ಚೌಧರಿ ಅಂತಂದರೆ ಶರ್ಮಾನ್ ಜೋಶಿ ಅವ್ರದ್ದು. ಚಿಕ್ಕ ವಯಸ್ಸಿನಲ್ಲಿ ಅವರ ತಂಗಿ ಒಂದು ಜಾತ್ರೆಯಲ್ಲಿ ಮಿಸ್ ಆಗ್ತಾಳೆ. ನಂತರ ಅವಳನ್ನು ಹುಡುಕೋಕ್ಕೆ ತುಂಬ ಟ್ರೈ ಮಾಡ್ತಾನೆ, ಸಿಗಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಿ. ಇದರ ಸ್ಟೋರಿ ತುಂಬಾ ಚೆನ್ನಾಗಿದೆ. ಈ ಮೂವಿಯಲ್ಲಿ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತವೆ. ಅದಕ್ಕೆ ಒಂದ್ಸಲ ಖಂಡಿತ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನಂಬರ್ 2 ಅಲ್ಲಿ ಬರೋ ಮೂವಿ ಇದ್ರು ಜಗಮೇ ಥಂದಿರಾಮ್. ಇದು 2021 ಅಲ್ಲಿ ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 5.8 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 79% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಈ ಮೂವಿಯನ್ನು ಕಾರ್ತಿಕ್ ಸುಬ್ಬರಾಜ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದರ ಕಾಸ್ಟಲ್ಲಿ ಐಶ್ವರ್ಯ ಲಕ್ಷ್ಮಿ, ಧನುಷ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದ್ಬಿಟ್ಟು ಸುರುಳಿ ಅಂತಂದರೆ ಧನುಷ್ ಅವ್ರದ್ದು. ಅವರೊಂದು ಚಿಕ್ಕ ಗ್ಯಾಂಗ್ಸ್ಟರ್ ಆಗಿರ್ತಾರೆ. ಆದರೆ ಅವರಿಗೆ ದೊಡ್ಡ ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ಅಂದರೆ ಒಂದು ಕನಸು ಇರುತ್ತೆ. ಮುಂದೆ ಅವರು ದೊಡ್ಡ ಗ್ಯಾಂಗ್ಸ್ಟರ್ ಹೇಗೆ ಆಗ್ತಾರೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಕತೆ ತುಂಬಾ ಚೆನ್ನಾಗಿದೆ. ಹಾಗೆ ಮೂವಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಅದಕ್ಕೆ ಒಂದ್ಸಲ ಖಂಡಿತ ನೋಡಿ. ಕನ್ನಡ ಡಬ್ಡಲ್ಲಿ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಎಂಜಾಯ್ ಮಾಡಿ. ನಂಬರ್ 1 ಅಲ್ಲಿ ಬರೋ ಮೂವಿ ಇದ್ರು ಜಗಮೇ ಮಾಯಾ ಇನ್ಸ್ಟಂಟ್ ಕರ್ಮ. ಇದು 2023 ಅಂದರೆ ಇದೇ ವರ್ಷ ಬಂದ ತೆಲುಗು ಭಾಷೆಯ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 5.8 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ ಗೂಗಲ್ ಯೂಸರ್ಸ್ ಕಡೆಯಿಂದ ಇನ್ನೂ ರೇಟಿಂಗ್ ಬಂದಿಲ್ಲ. ಇದರ ಕಾಸ್ಟಲ್ಲಿ ಧಾನ್ಯ ಬಾಲಕೃಷ್ಣ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದರೆ ಮೂವಿಯ ಮೇನ್ ಲೀಡ್ ಇರ್ತಾನೆ ನೋಡಿ, ಅವನು ಕಳ್ಳತನ ಮಾಡಿ ಅವನ ಜೀವನ ಸಾಗಿಸ್ತಾ ಇರ್ತಾನೆ. ಆದರೆ ಮುಂದೆ ಒಂದು ರಿಚ್ ಹುಡುಗಿಯನ್ನು ಲವ್ ಮಾಡಿ, ಪ್ರೀತಿ ಮಾಡಿ, ಮದುವೆ ಆಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಮುಂದೆ ಒಂದು ಹುಡುಗಿಯನ್ನು ಲವ್ ಮಾಡ್ತಾನೆ. ಆದರೆ ಮುಂದೆ ಮೂವಿಯಲ್ಲಿ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತವೆ. ಈ ಮೂವಿಯ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಒಂದ್ಸಲ ಖಂಡಿತ ನೋಡಿ. ಈ ಮೂವಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು.